ತುಂಬ ದಿನಗಳ ನಂತರ ನಮ್ಮ ಬಿಗ್ ಬಾಸ್ ಸೀಸನ್ 11ರ ಗೆಳೆಯರು ನಮಗೆ ಸಿಕ್ಕಿದ್ದಾರೆ. ನೀವು ನೋಡ್ತಾ ಇರ್ಬೋದು ಫ್ರೇಮಲ್ಲಿ ಒಬ್ಬರು ಲಾಯರ್ ಆದರೆ ಇನ್ನೊಬ್ಬರು ಹೆಸರಲ್ಲೇ ಗೋಲ್ಡನ್ನು ಇಟ್ಕೊಂಡಿರುವಂತಹ ಗೋಲ್ಡ್ ಸುರೇಶ್ ಅವರು. ಸೊ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಒಂದಷ್ಟು ಮಾತುಕತೆಯನ್ನು ವಿಚಾರಿಸ್ತೀವಿ. ಮೊದಲನೇದಾಗಿ ನಮಸ್ತೆ, ಇಬ್ಬರು ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಸೂಪರ್ ಸೂಪರ್ ಸೂಪರ್. ಕೇಳಿದೆ ತಪ್ಪು ಇಲ್ಲ, ಸೂಪರ್ ಆಗಿದ್ದೀನಿ. ಯಾವಾಗಲೂ ಸೂಪರ್ ಆಗಿ ಇರಬೇಕು. ಆ್ಯಕ್ಚುಲಿ ಪ್ರತಿಯೊಬ್ಬರು ಸೂಪರ್ ಆಗಿ ಇರ್ಬೇಕನ್ನೋದು ನನ್ನ ಆಸೆ. ಸೂಪರ್ ಡೂಪರ್ ಆಗಿರ್ತೀರಾ? ಎಸ್ ಸೂಪರ್ ಸರ್, ಯಾವಾಗಲೂ ಸೂಪರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಏನು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತೀರಾ, ಏನು ಸಮಾಚಾರ ಅಂತ? ಸರ್ ಏನಿಲ್ಲ, ನಮ್ಮ ಸ್ನೇಹಿತರದ್ದು ಒಂದು ಗೃಹ ಪ್ರವೇಶ ಇತ್ತು. ಅವ್ರ ಗೃಹ ಪ್ರವೇಶಕ್ಕೆ ಬಂದಿದ್ವಿ. ಆವಾಗ ಒಟ್ಟಿಗೆ ನಾನು ನನ್ನ ಗೆಳೆಯ ಸಿಕ್ಕಿದ್ವಿ. ಒಂಥರ ಖುಷಿ ಇದೆ ಸರ್. ನಮ್ಮ ಸ್ನೇಹಿತರು ಹೇಮಂತ್ ಅಂತ ಎಂಡೋಮಾಲ್ ಕಂಪ್ನಿ ಜೊತೆಗೆ ಬಿಗ್ ಬಾಸ್ ತಂಡಕ್ಕೆ ಕಾಸ್ಟಿಂಗ್ ಎಂಡೋಮಾಲ್ ಕಡೆಯಿಂದ ಮಾಡುವಂತಹ ಸ್ನೇಹಿತರು. ಅವರ ಒಂದು ಮನೆ ಗೃಹ ಪ್ರವೇಶ ಆಯಿತು ಇವತ್ತು. ಅಲ್ಲಿಗೆ ಬಂದಿದ್ವಿ, ತುಂಬ ಖುಷಿ ಇತ್ತು ಸರ್. ಸರ್ ಹೆಂಗೆ ಅನ್ನಿಸ್ತಿದೆ ಗೋಲ್ಡ್ ಸುರೇಶ್ ಅವ್ರನ್ನ ಮೀಟ್ ಆಗಿದ್ದು ಮತ್ತೆ? ಸರ್ ಗೋಲ್ಡ್ ಸುರೇಶ್ ಓಕೆ, ಬಟ್ ಗೋಲ್ಡ್ ಹಾಕೊಂಬಂದಿಲ್ಲ. ಕಿತ್ಕೊಳ್ಳೋಣ ಅಂತಂದ್ರೆ ಗೋಲ್ಡ್ ಹಾಕೊಂಬಂದಿಲ್ಲ. ಇವತ್ತು ಒಂದು ಅರ್ಧ ಕೆ ಜಿ ಏರ್ಸ್ಕೊಂಬಂದಿದ್ರೆ ಕಿತ್ಕೊತಾ ಇದ್ದೆ. ಏನೋ ಇರಲಿ, ನಮ್ಮ ಸ್ನೇಹಿತತೆ ಇದು ನಮ್ಮ ಥರನೇ. ಬಟ್ ಎಸ್, ಅದೇನು ಹೇಳ್ತಾರಲ್ಲ, ನನಗೆ ಯಾವ ಫಂಕ್ಷನ್ಗೂ ಕರೆಯಲ್ಲ ಯಾರೂ. ಇವನು ಬಿಡಲ್ಲ. ಈಗ ನೋಡಿ, ಅಲ್ಲಿ ರಂಜಿತ್ ಮದುವೆ ಆಯಿತು, ಕರೆದಿರಲಿಲ್ಲ, ಕರ್ಕೊಳೋದ. ಮೊನ್ನೆ ಕ್ಯಾರಮಾಮ್ದು ಸತೀಶಂದು ಬರ್ಡೇ ಪಾರ್ಟಿ ಆಯಿತು, ಕರೆದಿರಲಿಲ್ಲ, ಇವ್ನು ಕರೆದಿದ್ದ, ಕರ್ಕೊಳೋದ. ಇಲ್ಲಿ ಫೋನ್ ಮಾಡಿಸಿದ್ದ, ಇಲ್ಲಿ ಬಂದಿದ್ದೀನಿ, ಗೊತ್ತಿಲ್ಲ. ಬಟ್ ಆದರೂ ನನಗೇನು ಡಿಸ್ಕ್ರಿಮಿಷನ್ ಇಲ್ಲ. ಇಟ್ಸ್ ಜಸ್ಟ್ ಎ ಮೂಮೆಂಟ್. ಯಮುನಾ ಮೇಡಮ್ ಸಿಕ್ಕಿದ್ರು, ಭವ್ಯ ಅವ್ರು ಸಿಕ್ಕಿದ್ರು, ಒಂದಷ್ಟು ಸತೀಶ್ ಸಿಕ್ಕಿದ್ರು, ಒಂದಷ್ಟು ಜನ ಸಿಗ್ತಾರೆ ಅನ್ನೋ ಒಂದು ವಿಚಾರದಿಂದ ಅದು ಫಂಕ್ಷನ್ಗಿಂತ ಹೆಚ್ಚಾಗಿ ವಿ ಕ್ಯಾನ್ ಮೀಟಪ್ ಅಂತೇಳಿ ಅದು ಬರೋದು ಸರ್. ಐ ಥಿಂಕ್ ಇಟ್ಸ್ ವಂಡರ್ಫುಲ್ ಟು ಮೀಟಪ್. ಒಂದು ಸೋಷಿಯಲ್ ಗ್ಯಾದರಿಂಗ್ ಆಗುತ್ತೆ. ಓಕೆ ಬ್ರೋ, ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಆಫ್ಟರ್ ಬಿಗ್ ಬಾಸ್ ಸೀಸನ್ 11 ಆದಮೇಲೆ? ಬಿಕಾಸ್ ಇನ್ನೊಂದು ಏನಂತಂದರೆ ಸರ್, ಈಗ ನಾನೊಂದು ಕ್ವಶನ್ ಕೇಳ್ತಾ ಇದ್ದೀನಿ ಇಬ್ಬರಿಗೂ. ಈಗ ಸೀಸನ್ 12ರಲ್ಲಿ ಒಂದು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ರಜತ್ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಎಂಟ್ರಿ ಕೊಟ್ಟಿರುವಂಥದ್ದು. ಸೀಸನ್ 11ರಲ್ಲಿ ಎಲಿಮಿನೇಷನ್ ಇಲ್ದಂಗೆ ನೀವು ಬಂದಿರೋವಂಥದ್ದು ಇಬ್ಬರೂ ಕೂಡ. ಸೊ ಏನು ಅನ್ನಿಸ್ತಿದೆ, ನೀವುಗಳಿಗೆ ಏನಾದರೂ ನಿಮ್ಗೆ ಏನಾದರೂ ಆಪರ್ಚುನಿಟಿ ಬಂದಿತ್ತಾ, ಅಥವಾ ನೀವು ಹೋಗಬೇಕು ಅಂತಂದರೆ, ಅಥವಾ ನೀವೇ ಬೇಡ ಅಂತಂದ್ರೆ ಏನು ಅಂತ? ಗೆಳೆಯ ಮಾತಾಡ್ತಾನೆ. ಹಂಗಂತ ಏನಿಲ್ಲ ಸರ್, ಅವರವರ ಭಾವಕ್ಕೆ ಅವರವಕ್ಕೆ ತಕ್ಕಂಗೆ ಅಂತಂಗೆ. ಈಗ ನೋಡಿ, ಕೆಲವೊಂದು ನಾಯಿ ಮರಿ ಬಿಸ್ಕೆಟ್ ಹಾಕಿದ ತಕ್ಷಣ ಬಿಸ್ಕೆಟ್ ತೊಗೊಂಡ್ಬಿಡ್ತದೆ, ತಿನ್ಬಿಟ್ಟು ಅದು ಬಾಲ ನೆಚ್ಕೊಂಡಿರ್ತದೆ. ಕೆಲವೊಂದು ನಾಯಿ ಬಿಸ್ಕೆಟ್ ಹಾಕಿದ್ರೆ ಬಿಸ್ಕೆಟ್ನೂ ಮುಟ್ಟಲ್ಲ, ಬಾಲನೂ ಅಲ್ಲಾಡ್ಸಲ್ಲ. ವೆರೈಟಿ ಆಫ್ ಡಾಗ್ಸ್ ಇರುತ್ತೆ. ಸೊ ಮನುಷ್ಯನಲ್ಲೂ ವೆರೈಟಿ ಇರ್ತದೆ ಸರ್. ಕೆಲವರು ಅದೇ ಈಗ ಕರೆದಿದ ತಕ್ಷಣ ಹೋಗ್ಬೋದು, ಕೆಲವರು ಎಸ್ ಅವ್ರದ್ದೇ ಆದಂಥ ಒಂದಷ್ಟು ಥಿಂಗ್ಸ್ ಮೀಟ್ ಆದರೆ ಮಾತ್ರ ಹೋಗೋಂಥದ್ದು. ಎಸ್, ಒಳ್ಳೆ ನಮ್ಗೆ ಗೊತ್ತಿರೋ ಅಂತಾರೆ, ಹೋಗಿ ಬರಲಿ, ಒಳ್ಳೇದಾಗಲಿ, ಬಿಗ್ ಬಾಸ್ ಚೆನ್ನಾಗಿರಲಿ ಅಂತ ನಾವು ಹೇಳ್ತೀವಿ. ಅಷ್ಟು ಬಿಟ್ಟರೆ ಐ ಥಿಂಕ್ ಹೋದರೆ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಇರೋವಂಥ ಕಂಟೆಸ್ಟೆಂಟ್ ಜೊತೆಯಲ್ಲಿ ಅಲ್ಲಿರೋವಂಥ ಕಂಟೆಸ್ಟೆಂಟ್ಸು ಮೋಸ್ಟ್ಲಿ ಸಪ್ಪೆಯಾಗಿ ಕಾಣಿಸ್ತಾ ಇದೆ, ಹಂಗಾಗಿ ಆ್ಯಡಪ್ ಮಾಡಿದ್ದಾರೆ. ಬಟ್ ಇವರು ಕೂಡ ಡೆಲಿವರ್ ಮಾಡಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಮ್ಮನೆ ಅಲ್ಲಿ ಹೋಗಿದ್ದೀವಿ ಬಂದಿದ್ದೀವಿ ಅಂತಂದರೆ ಓದ ಪುಟ್ಟ ಬಂದೇ ಪುಟ್ಟ ಆಗಿಬಿಡ್ತದೆ. ಹಂಗೆ ಆಗೋದು ಬೇಡ. ಕರೆದಿರೋಂಥದ್ದು ನಿಜವಾಗ್ಲೂ ಒಂದು ಐ ಥಿಂಕ್ ಇಟ್ಸ್ ರಿಯಲಿ ವಂಡರ್ಫುಲ್ ಥಿಂಗು. ಬಟ್ ಹೋದ್ಮೇಲೆ ಅಲ್ಲಿ ಜನರಿಗೆ ಒಂದು ಖುಷಿಯನ್ನು ಕೊಡಬೇಕು, ಎಂಟರ್ಟೈನ್ಮೆಂಟ್ನ ಕೊಡಬೇಕು. ದೇ ಶುಡ್ ಆ್ಯಡ್ ಅಪ್ ಟು ದ ಜಾಯ್. ಅಲ್ಲಿ ಒಂದಷ್ಟು ಜಾಯ್ ಇದ್ದರೆ ಇನ್ನೊಂದಷ್ಟು ಜಾಯ್ನ ಆ್ಯಡ್ ಮಾಡಬೇಕಾಗುತ್ತೆ, ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಬೇಕಾಗುತ್ತೆ. ಗೊತ್ತಿಲ್ಲ, ಆ್ಯಡ್ ಮಾಡ್ತಾ ಇದ್ರಲ್ಲ, ಅದು ನಮಗೆ ಗೊತ್ತಿಲ್ಲ. ದಟ್ಸ್ ಇಟ್ ಸರ್. ನೀವೇನು ಹೇಳ್ತೀರಾ? ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು, ಬೆಚ್ಚಗೆ ಮನೇಲಿರೋಣ ಅಂತ ಅಂದ್ಕೊಂಡೆ. ಬೇರೆ ಬೇರೆ ನನ್ನದೇ ಆದಂಥ ಕೆಲಸಗಳಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಆದೆ. ಬಂದೆ ಬೇರೆ ಒಂದು ಕಾರಣಕ್ಕೋಸ್ಕರ, ನನ್ನ ವೈಯಕ್ತಿಕ ಜೀವನದ, ನನ್ನ ವ್ಯವಹಾರಿಕ ಜೀವನಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯಿತು. ಬಂದು ಸುಮಾರು ದಿನ ಆದಮೇಲೆ ಅದನ್ನೆಲ್ಲ ಒಂದು ಸ್ವಲ್ಪ ಪಿಕಪ್ ಮಾಡಬೇಕಾಗಿತ್ತು, ಬಿಸ್ನೆಸ್ ಪಿಕಪ್ ಮಾಡಬೇಕಾಗಿತ್ತು. ಬೇರೆ ಏನಾದರೂ ಒಂದು ಹೊಸದಾಗಿ ಏನೋ ಪ್ರಾರಂಭ ಮಾಡಬೇಕಾಗಿತ್ತು. ಆ ಟೈಮ್ಗೆ ಮತ್ತೆ ವಾಪಸ್ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಯಿತು. ಒಂದು ಸಲ ಮನೆಯಿಂದ ಹೊರಗಡೆ ಬಂದ ಮೇಲೆ ಮತ್ತು ಇನ್ನೊಂದು ಅವಕಾಶ ಬರುತ್ತೆ ಅಂತ ಕಾಯೋದು ತುಂಬ ಕಷ್ಟ. ಅದ್ರ ಬಗ್ಗೆ ನಾವು ಯಾವತ್ತೂ ಕೂಡ ನಾನು ಅಂದ್ಕೊಂಡವನಲ್ವೇ ಅಲ್ಲ. ನನಗೆ ಆ ಥರ ಹೋಪಲ್ಲೂ ಕೂಡ ನಾನಿಲ್ಲ. ಬಿಗ್ ಬಾಸ್ ಮನೇಲಿ ಕೂಡ ಅಷ್ಟೇ, ತುಂಬ ಕನೆಕ್ಟ್ ಆಗಿದ್ವಿ. ಹೊರಗಡೆ ಬಂದಮೇಲೆ ಅತಿ ಹೆಚ್ಚು ಕನೆಕ್ಟ್ ಆದಂಥ ವ್ಯಕ್ತಿಗಳಲ್ಲಿ ನಮ್ಮ ಗೆಳೆಯ ಮತ್ತು ಯಮುನಾ ಮ್ಯಾಮ್ ಅವರು. ರೆಗ್ಯುಲರ್ಲಿ ಟಚಲ್ಲಿ ಇರ್ತೀವಿ, ಯಾವಾಗವಾಗ ಮಾತಾಡ್ತಾ ಇರ್ತೀವಿ. ಯಾವುದೇ ಟೈಮಲ್ಲಿ ನಾನು ಗೆಳೆಯನಿಗೆ ಫೋನ್ ಮಾಡಲಿ ತಗೋತಾರೆ, ಯಮುನಾ ಮ್ಯಾಮ್ ಫೋನ್ ಮಾಡಲಿ ತಗೋತಾರೆ. ಬಟ್ ಬೇರೆ ಕಂಟೆಸ್ಟೆಂಟ್ಗಳು ಮನೇಲಿದ್ದಾಗ ಹೇಳೋದು ಮಾತುಗಳು ಬೇರೆ, ಹೊರಗಡೆ ಬಂದಮೇಲೆ ನಡ್ಕೊಳ್ಳೋ ರೀತಿಗಳು ಬೇರೆ.
ಮನೇಲಿದ್ದಾಗ ನಾವು ಮಾತಾಡ್ಕೋತೀವಿ, ನಾವು ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ, ಎಲ್ಲ ಮಾತಾಡ್ಕೋತೀವಿ. ಬಟ್ ಅದು ಯಾವುದು ಕೂಡ ನೆರವೇರಲ್ಲ. ಬಟ್ ಆ ಥರ ಇದ್ದಾಗ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ನಾವು ಎಲ್ಲಿದ್ದೀವಿ, ನಾವೇನು ಮಾತಾಡ್ತಾಯಿದ್ದೀವಿ, ನಾವೇನು ಹೇಳ್ತಿದ್ದೀವಿ ಅನ್ನೋದು ತುಂಬ ಬೇಜಾರಾಗುತ್ತೆ. ಬಿಗ್ ಬಾಸ್ ಯಾವತ್ತೂ ಹೇಳ್ತಾರಲ್ಲ, ವ್ಯಕ್ತಿತ್ವಗಳ ಮಧ್ಯೆ ನಾವು ಬದುಕಬೇಕು. ವ್ಯಕ್ತಿತ್ವ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮಾತ್ರ ತೋರಿಸ್ತಾರೆ, ಹೊರಗಡೆ ಬಂದರೆ ಅದನ್ನು ಕಳ್ಕೊತಾರೆ ಅಂತಲೂ ಫೀಲ್ ಆಗುತ್ತೆ. ನನಗೆ ವಾಪಸ್ ಬಿಗ್ ಬಾಸ್ಗೆ ಹೋಗಬೇಕು, ಇದು ಮಾಡಬೇಕು ಅಂತ ಯಾವುದೇ ಥರದ ಇದು ಇರಲಿಲ್ಲ. ಅದಕ್ಕೆ ನಾನು ನನ್ನ ಬಿಸ್ನೆಸ್ಸಲ್ಲಿ ನಾನು ತೊಡಗಿಸ್ಕೊಂಡು ಬ್ಯುಸಿಯಾಗಿದ್ದೀನಿ. ಅಲ್ಲ, ನಾನು ಏನಕ್ಕೆ ಕ್ವಶನ್ ಇಬ್ಬರಿಗೂ ಕೇಳಿದೆ ಅಂತಂದರೆ, ಈಗ ಬಿಗ್ ಬಾಸ್ ಅನ್ನುವಂತಹ ಒಂದು ವೇದಿಕೆಗೆ ಹೋಗಬೇಕು ಅಂದರೆ ಅವಕಾಶಕ್ಕೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆ ಒಂದು ಅವಕಾಶ ನಿಮ್ಮಿಬ್ಬರಿಗೂ ಕೈಗೆ ಬಂದಿರೋ ತೊತ್ತು ಬಾಯಿಗೆ ಬರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ಇವಾಗ ಆಲ್ರೆಡಿ ಅವರು ಕೊನೆವರೆಗೂ ಇದ್ದು ಬಂದಿರುವಂಥವ್ರು, ರಜತ್ ಆಗಿರ್ಬೋದು, ಚೈತ್ರ ಅವರು ಸ್ವಲ್ಪ ನಿಮಗಿಂತ ಜಾಸ್ತಿ ದಿನಗಳಲ್ಲಿ ಇದ್ದು ಬಂದಿರುವಂಥವ್ರು. ಸೊ ಮತ್ತೆ ನಿಮಗೆ ಆಪರ್ಚುನಿಟಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದಷ್ಟು ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅಂತ ಇಟ್ಸ್ ಎ ರಿಯಲಿ ಗುಡ್ ಕ್ವಶನ್. ಬಟ್ ಇಲ್ಲಿವರೆಗೂ ನಾನು ಇದನ್ನು ಯಾರಿಗತ್ರ ಹೇಳಿಲ್ಲ. ಬಟ್ ನಿಮ್ಮ ಬಾಸ್ ಟಿ ವಿ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೇನೆ. ನೋಡಿ, ಬಿಗ್ ಬಾಸ್ ಒಳಗಡೆ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಬಟ್ ಹೊರಗಡೆ ಬಂದುಬಿಟ್ಟು ಸಸ್ಟೈನ್ ಆಗೋದಿದೆಯಲ್ಲ, ನೋಡಿ ಅಲ್ಲಿ ಹೋಗಿ ಬಂದಮೇಲೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆ ಬ್ರ್ಯಾಂಡ್ ತಕ್ಕಂಗೆ ನಿಮ್ಮ ಹತ್ರ ಕಾರ್ ಇರಬೇಕು, ಬ್ರ್ಯಾಂಡ್ ತಕ್ಕಂಗೆ ನಿಮ್ಮ ಹತ್ರ ಡ್ರೈವರ್ ಇರಬೇಕು, ಬ್ರ್ಯಾಂಡ್ ತಕ್ಕಂಗೆ ನಿಮ್ಮ ಹತ್ರ ಒಂದಷ್ಟು ಪಿ ಎ ಇರಬೇಕು, ಯಾರಾದರೂ ಕರೆದ್ರೆ ಹೋಗೋವಂಥ ಕೆಪಾಸಿಟಿ ಇರಬೇಕು. ಸಾಕಷ್ಟು ಕಂಟೆಸ್ಟೆಂಟ್ಸ್ಗಳಿಗೆ ಹೊರಗಡೆ ಬಂದಮೇಲೆ ಅವಕಾಶಗಳು ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಸೀಸನ್ 11 ಅವ್ರಿಗೆ ನಾವು ಲೆಕ್ಕ ಹಾಕೊಂತಂತಂದರೆ ಹಾರ್ಡ್ಲಿ ಯಾರಿಗೂ ಏನೂ ಅವಕಾಶ ಸಿಕ್ಕಿಲ್ಲ. ಬಟ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆದಮೇಲೆ ಆ ಬ್ರ್ಯಾಂಡ್ ಈಗ ನೋಡಿ, ಒಂದು ಡೈಮಂಡ್ ಅಂದರೆ ಚಿನ್ನದಲ್ಲೇ ಇರಬೇಕು. ಒಬ್ಬ ಬಿಗ್ ಬಾಸ್ ಕಂಟೆಸ್ಟ್ ಅಂದರೆ ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ದೆನ್ ಐ ಥಿಂಕ್ ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ಬೇಕಾದ್ರೆ ಸಂಪಾದನೆ ಇರಬೇಕು ಅಂದರೆ ಅವಕಾಶಗಳಿರಬೇಕು. ಸೀಸನ್ 11 ಅವ್ರಿಗೆ ನನ್ನ ತಿಳಿದ ಮಟ್ಟಿಗೆ, ನನಗೆ ಗೊತ್ತಿಲ್ಲ ಏನೋ ಗೋಲ್ಡ್ ಏನಂತ ಕಮೆಂಟ್ ಮಾಡ್ತಾರೆ ಅಂತ, ಯಾರಿಗೂ ಕೂಡ ಏನೂ ಅವಕಾಶ ಸಿಕ್ಕಿಲ್ಲ ಸರ್. ಸೊ ಎಲ್ಲೋ ಒಂದು ಕಡೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಮುನಾ ಮೇಡಮ್, ಐ ಥಿಂಕ್ ಶಿ ಹಸ್ ಗಾಟ್ ಅ ವೆರಿ ಗುಡ್ ಬ್ಯಾಕ್ಗ್ರೌಂಡು. ಅವ್ರ ಫ್ಯಾಮಿಲಿ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಸುರೇಶ್ ಅವರು ಇರೋದೇನೋ ಅವ್ರದ್ದೇ ಆದಂಥ ಬ್ಯಾಕ್ಗ್ರೌಂಡ್ ಇದೆ. ನಾನಿದೆ ಸರ್, ಬ್ಯಾಕ್ಗ್ರೌಂಡ್ ಇಲ್ದಿರೋರು. ನಾನು ನಿಜವಾಗ್ಲೂ ನಿಮ್ಮ ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಇಟ್ಸ್ ಬಿನ್ 24th ನಾನು ಅಂಶನ ನೋಡಿದ್ದು. ಅದಾದಮೇಲೆ ನಾನು ಯಾವ ಕಾರ್ಯಕ್ರಮಲ್ಲೂ ಅಂಶ ನೋಡಿಲ್ಲ. ನನ್ನ ಕಮೆಂಟ್ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಸರ್ ಒಳಗಡೆ ಹೋಗೋದು ನಮಗೆ ಅವಕಾಶಗಳು ಸಿಗೋಕ್ಕೆ ಮತ್ತು ಆ ಒಂದು ನಿಟ್ಟಿನಲ್ಲಿ ಬೆಳೀಲಿಕ್ಕೆ. ಬಟ್ ಬಿಗ್ ಬಾಸ್ ಒಳಗಡೆ ಹೋಗಿ ಹೊರಗಡೆ ಬಂದರೆ ನಮಗೆ ಏನು ನಮಗಂತೂ ಏನೂ ಅವಕಾಶ ಸಿಕ್ಕಿಲ್ಲ. ಬೇರೆಯವ್ರಿಗೆ ಏನು ಸಿಕ್ಕಿದೆ ಅಂತೂ ನನಗಂತೂ ಡೌಟು. ಓಕೆ, ಅವಕಾಶ ಸಿಕ್ಕಿದ್ರೆ ಮಾತ್ರ ಎಲ್ಲೋ ಒಂದು ಕಡೆ ಅವ್ರುಗಳು ಊರ್ಜಿತಾಗಕ್ಕೆ ಸಾಧ್ಯ. ಸುಮ್ಮನೆ ಹೊರಗಡೆ ಕರ್ಕೊಂಡೋಗಿ ಒಂದು ಟ್ರ್ಯಾಪ್ ಆಗಿಬಿಟ್ರೆ, ಅಂದರೆ ಹೊರಗಡೆ ಹೋಗ್ತೀವಿ, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಈಗ ನಾವು ಅವಕಾಶಗಳು ಸಿಗೋಲ್ಲ, ಅವಕಾಶ ಇಲ್ಲ ಅಂದರೆ ಸಂಪಾದನೆ ಇಲ್ಲ ಅಂತಂದರೆ ಹೊರಗಡೆ ಹೋಗಬೇಕು ಅಂದರೆ ಕಾರ್ ಇರಬೇಕು ಅಂದರೆ ಅಥವಾ ಡ್ರೈವರ್ ಇಟ್ಕೊಬೇಕು ಅಂದರೆ ನಮಗೆ ಖರ್ಚು ವೆಚ್ಚಗಳು ಬರ್ತದೆ. ಅದು ಯಾವುದೂ ಆಗಿಲ್ಲ ಅಂದಾಗ ಆ ಬ್ರ್ಯಾಂಡನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಬ್ರ್ಯಾಂಡ್ ಮೇಂಟೈನ್ ಮಾಡಿದವ್ರು ಏನಾಗ್ಬಿಡ್ತಾರೆ, ಟ್ರ್ಯಾಪಲ್ಲಿ ಒಳಗಾಗ್ತಾರೆ. ನಾನು ಯಾರು ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಸೀಸನಲ್ಲಿ ಸಿಕ್ಕಾಪಟ್ಟೆ ಒಂದಷ್ಟು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿರೋದಂತೂ ನಿಜ. ಅವ್ರು ಹೇಳಿಲ್ಲ ಅಂದರೂ ಕೂಡ ನಾವು ಅವರನ್ನು ನೋಡಿದ್ದೀವಿ, ಫೀಲ್ ಆಗಿದೆ ನಮಗೆ. ಸೊ ಬಿಗ್ ಬಾಸ್ ಅನ್ನೋದು ಅವಕಾಶಗಳನ್ನು ಕ್ರಿಯೇಟ್ ಮಾಡೋ ಜಾಗ ಆಗಬೇಕೇ ಹೊರತು ಬಳಸ್ಕೊಂಡು ಬ್ರ್ಯಾಂಡ್ ಮಾಡಿ ಹೊರಗಡೆ ಬಿಟ್ಟಾಗ ಇಟ್ ಶುಡ್ ನಾಟ್ ಬಿಕಮ್ ಎ ಟ್ರ್ಯಾಪ್ ಅನ್ನೋದನ್ನು ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸ್ಪೀಕಿಂಗ್. ಏನಕ್ಕೆ ಅಂತಂದರೆ ನಾನು ಫೀಲ್ ಆಗಿದೆ. ಅಲ್ಲ, ನನಗೇನು ಅವ್ರು ಕರೆದವ್ರು ಅಂತಲ್ಲ, ಬಿಕಾಸ್ ಐ ಆಮ್ ಮೈ ಓನ್, ನನ್ನದೇ ಆದಂಥ ಕೆಲಸ ಇದೆ, ಸಂಪಾದನೆ ಇದೆ, ಬ್ಯಾಕ್ಗ್ರೌಂಡ್ ಇದೆ. ನನಗೇನು ಅದರಿಂದ ನನಗೆ ಅವರು ಅವಕಾಶ ಕೊಟ್ಟರು, ನಾನು ಬ್ರ್ಯಾಂಡೇ ಕೊಟ್ಟಿಲ್ಲ ಅಂದು ಬ್ರ್ಯಾಂಡೇ. ನಾನು ಹೇಳ್ತಾ ಇರೋದು ಅನ್ಯರ ಬಗ್ಗೆ ಮಾತಾಡ್ತಾ ಇರೋದು. ಮೋಸ್ಟ್ ಆಫ್ ದೆಮ್ ಆರ್ ಸಫರಿಂಗ್ ಬಿಕಾಸ್ ಆಫ್ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಅವಕಾಶ ವಂಚಿತರಾಗಿ ಐ ಥಿಂಕ್ ತುಂಬ ಸಫರ್ ಆಗಿದ್ದಾರೆ. ಐ ಥಿಂಕ್ ಇದಾಗಬಾರ್ದು. ಆ್ಯಂಡ್ ಈ ಸಫರಿಂಗ್ಸ್ ಬೇರೆ ಏನೂ ಅಲ್ಲ ಸರ್, ಇಟ್ಸ್ ಎ ಟ್ರ್ಯಾಪ್ ಅಂತ ನನಗೆ ಅನ್ನಿಸ್ತಾ ಇದೆ. ದಟ್ಸ್ ಇಟ್ ಸರ್. ಬ್ರೋ, ನೀವೇನು ಹೇಳ್ತೀರಾ ಸರ್? ಗಾದೆ ಇದೆ, ಹಳೆ ನೀರು ಹೋದ್ಮೇಲೆ ಹೊಸ ನೀರು ಬರಲೇಬೇಕು ಅಂತ. ಸೀಸನ್ 11 ಮುಗಿದ್ಮೇಲೆ ಸೀಸನ್ 12 ಬರಲೇಬೇಕು. ನನ್ನ ಗೆಳೆಯ ಹೇಳಿದಾಗೆ ಅವಕಾಶಗಳನ್ನ ಹುಟ್ಟಾಕಿರ್ತಾರೆ. ಒಬ್ಬ ಸೆಲೆಬ್ರಿಟಿನಾಗಿ ಹೊರಗಡೆ ಬಿಟ್ಟ ಮೇಲೆ ಅದನ್ನು ಹಾಗೇ ಮುಂದಿನ ಅವಕಾಶಗಳನ್ನ ಕೊಡೋ ಅಂಥದ್ದು, ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಅದನ್ನು ಯಾರೂ ಯೋಚನೆ ಮಾಡಲಿಲ್ಲ. ಆ ಥರ ಮನಸ್ಸಿಗೆ ಬೇಜಾರಿದೆ ಸರ್, ಇಲ್ಲ ಅಂತಲ್ಲ. ನಾವೇನು ಮಾಡಿದ್ವಿ ತಪ್ಪು? ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋದರು, ಒಳಗೆ ಬಿಟ್ಟರು. ನನ್ನ ವೈಯಕ್ತಿಕ ಕಾರಣ ನಾನು ಹೊರಗಡೆ ಬಂದೆ. ಇವ್ರು ಬರೋದಕ್ಕೆ ಒಂದು ಕಾರಣ ಇತ್ತು. ಬಂದ ಮೇಲೆ ಬೇರೆ ಅವಕಾಶಗಳನ್ನ ಕೊಡ್ಬೋದಾಗಿತ್ತು. ಇಲ್ಲಿವರೆಗೆ ಆ ಥರದ್ದು ಯಾವುದೇ ಥರದ ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರಲಿಲ್ಲ. ಅವ್ರ ಅವಕಾಶಗಳು ಕೊಡ್ತಾರೆ ಅನ್ನೋದನ್ನು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು
ಕೂತಿಲ್ಲ ಆ್ಯಕ್ಚುಲಿ, ಖಾಲಿ ಅಂತ ಕೂತ್ಕೊಂಡಿಲ್ಲ. ನಮ್ಮದೇ ಆದಂಥ ಬೇರೆ ಬೇರೆ ವೈಯಕ್ತಿಕ ಬದುಕಿದೆ. ಕೆಲಸಗಳನ್ನ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಬಟ್ ಅದನ್ನೇ ನಂಬ್ಕೊಂಡಿಂತರೂ ಇದ್ದಾರೆ. ಅದಕ್ಕೆ ಅದನ್ನೇ ನಂಬ್ಕೊಂಡಿರೋವಂಥವ್ರು ಇದ್ದಾರೆ. ಅವ್ರಗಳ ಕತೆ ಏನು ಅಂದರೆ, ಒಂದು ಕಾರು, ಒಂದು ಡ್ರೈವರು, ಒಂದು ಮನೆ, ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು ಅಂದರೆ ತಿಂಗಳಿಗೆ 5 ಲಕ್ಷ ಬೇಕು ಸರ್. ಒಬ್ಬ ಬಿಗ್ ಬಾಸ್ ಒಳಗೆ ಹೋಗಿ ಈಚೆ ಬಂದ ಅಂದರೆ ಒಂದು ತಿಂಗಳಿಗೆ 5 ಲಕ್ಷ ಬೇಕು. 5 ಲಕ್ಷ ಮಾಡಿ ಬರಬೇಕು ಅಂತಂತಂದರೆ, ಆ ಸಂಪಾದನೆಯಲ್ಲಿ ಬದುಕಬೇಕು ಅಂತಂದರೆ ಬೇಸಿಕಲಿ ಅವಕಾಶಗಳು ಬೇಕು. ಅವಕಾಶ ವಂಚಿತರಾಗಿ ಬರೀ ಬಿಗ್ ಬಾಸ್ ಬ್ರ್ಯಾಂಡನ್ನು ನಾವು ಟ್ರ್ಯಾಪಲ್ಲಿ ತಗೊಳಕೊಬೇಕು ಅಂತಂದರೆ ಐ ಥಿಂಕ್ ಇದು ಒಂದು ನೆಗೆಟಿವ್ ಪಾರ್ಟ್ ಆಫ್ ಬಿಗ್ ಬಾಸ್ ಅಂತ ನನಗನ್ನಿಸ್ತಾ ಇದೆ ತುಂಬ ಮಟ್ಟಕ್ಕೆ. ಯಾರೋ ಇಬ್ಬರು ಅವ್ರಿಗೆ ಗೊತ್ತಿರೋರ್ಗೆ ಒಂದಷ್ಟು ಏನೋ ಅವಕಾಶಗಳು ಕೊಡ್ತಾರೆ, ಅಂದರೆ ಕಲರ್ಸ್ ಗಿಲ್ಲರ್ಸಲ್ಲಿ ಏನೋ ಒಂದು ಕೊಡ್ತಾರೆ ಬಿಟ್ಟರೆ, ಅವ್ರಿಗೆ ತುಂಬ ಹತ್ತಿರವಾಗಿರೋರಿಗೆ ಒಬ್ರಿಗೊಬ್ರಿಗೆ ಅವಕಾಶ ಬಿಟ್ಟರೆ ಬರೀ ಯಾರಿಗೂ ಕೂಡ ಇನ್ಫ್ಯಾಕ್ಟ್ ಹಂಸ ಎಲ್ಲ ಬೇರೆ ಬೇರೆ ಕಾಂಟ್ರಾಕ್ಟರ್ನೆಲ್ಲ ಬ್ರೇಕ್ ಮಾಡಿಕೊಂಡು ಅಲ್ಲಿ ಪಾಪ ಬಿಗ್ ಬಾಸ್ಗೆ ಬಂದಿದ್ದು. ನಾನು ಹಂಸನ ರಿಯಲಿ ನಾನು ಬೇಜಾರಾಗುತ್ತೆ. ಐ ಮೀನ್ ಫ್ಯಾಕ್ಟ್ ಅದರಲ್ಲಿ ಒಂದಷ್ಟು ಅವರ ನನ್ನ ಸಿಕ್ಕಿದಾಗ ಅವಳು ಹಂಗೂ ಅಂದ್ಲು, ನಾನು ಬೇರೆ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ನಾನು ಕೆಡಿಸ್ಕೊಂಡು ಬಂದೆ ಇಲ್ಲಿ, ಬಟ್ ಇಲ್ಲಿ ಬಂದಮೇಲೆ ಏನೋ ಸಿಗುತ್ತೆ, ಬಟ್ ಏನು ಅವಕಾಶಗಳು ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಸೀಸನ್ 11ರಲ್ಲಿ ಎಷ್ಟೋ ಜನ ಇದ್ದರು. ನಾನು ತಿಳ್ದಂಗೆ ಯಾರಿಗಾನ ಈ ಫಿಲಮ್ ಆಫರ್ ಆಗಿರ್ಬೋದು ಅಥವಾ ಶಾರ್ಟ್ ಫಿಲಮ್ಸ್ ಆಗಿರ್ಬೋದು, ಧಾರಾವಾಹಿಗಳು ಯಾರು ಸಿಕ್ಕಿದ್ದು ಅಂತ ನಾನು ನೋಡಿಲ್ಲ. ಅಂದರೆ ಬಿಗ್ ಬಾಸ್ಗೆ ಹೋಗಿ ಲಯಬಿಲಿಟೀಸಿನ ಅಥವಾ ನಾವೊಂದು ಟ್ರ್ಯಾಪಲ್ಲಿ ಏನಾದರೂ ಬದುಕಬೇಕಾ ಅಂಥ ಒಂದು ಅವಕಾಶ ವಂಚಿತರಾಗಿ ಬದುಕಬೇಕಾ, ಅಥವಾ ಐ ಡೋಂಟ್ ನೋ ಏನಾಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ. ಮುಂಚೆ ಯಾರೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು ನೆಕ್ಸ್ಟ್ ಒಂದು ವ್ಯವಸ್ಥೆಗಳು ಸಿಗೋದು, ಆ ಥರ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಒಂದು ಕಡೆ ಬ್ರ್ಯಾಂಡ್ ಮಾಡೋದಾಯಿತು ಅಂದರೆ ಇನ್ನೊಂದು ಕಡೆ ಟ್ರ್ಯಾಪ್ ಆಗಿ ಬದುಕಬೇಕಾದಂಥ ಪರಿಸ್ಥಿತಿ ಸಾಕಷ್ಟು ಕಂಟೆಸ್ಟೆಂಟ್ಸ್ಗೆ ಬಂದಿದೆ. ಅವ್ರು ಹೇಳ್ತಾ ಇಲ್ಲ, ನನಗೆ ಫೀಲ್ ಆಗಿರೋದನ್ನ ಹೇಳ್ತಾ ಇದ್ದೀನಿ ಸರ್. ಅದೇ ಗೆಳೆಯ ಹೇಳ್ದಂಗೆ ಎಲ್ಲ ರೀತಿಯಿಂದನೂ ಯೋಚನೆ ಮಾಡ್ಬೇಕು. ಚಾನಲ್ಲು ಕೂಡ ಸೆಲೆಬ್ರಿಟಿಯಾಗಿ ಹೊರಗಡೆ ನಾವು ಬಿಟ್ಟಿದ್ದೀವಿ ಅವ್ರನ್ನ, ಅವ್ರ ಮುಂದೆ ಏನು ಮಾಡ್ತಿದ್ದಾರೆ ಯಾರೂ ಕೂಡ ಕೇಳಲ್ಲ. ಬಿಗ್ ಬಾಸ್ ಆದಮೇಲೆ ನಿಮ್ಮ ಜೀವನಕ್ಕೆ ನೀವು ವಾಪಸ್ ಹೋದರೆ ಮುಗ್ದೋಯ್ತು. ನಾವು ಏನು ಮಾಡ್ತಿದ್ದೀವೋ, ಹೇಗಿದ್ದೀವೋ, ಹೇಗೆ ಬದುಕ್ತಿದ್ದೀವೋ ಅನ್ನೋದು ಕೂಡ ಯಾರೂ ಯೋಚನೆ ಮಾಡಲ್ಲ. ಮತ್ತು ಇನ್ನೊಬ್ಬ ಹೊಸ ಕಂಟೆಸ್ಟೆಂಟು, ಹೊಸ ವ್ಯಕ್ತಿನ ಅವ್ರನ್ನೇ ಹುಡುಕ್ತಾರೆ ಬಿಟ್ಟರೆ ಪ್ರತಿಯೊಂದಕ್ಕೂ. ನಮ್ಮನ್ನು ಸೆಲೆಬ್ರಿಟಿ ಮಾಡಿದ್ದು ಏನು ಕಾರಣಕ್ಕೆ, ಏನು ರೀಸನ್ಗೆ ನಮ್ಮನ್ನು ಸೆಲೆಬ್ರಿಟಿ ಅವಕಾಶನೇ ಸಿಕ್ಕಲ್ಲ ಅಂದಮೇಲೆ ಬಿಗ್ ಬಾಸ್ಗೆ ಹೋಗಿ ಏನು ಪ್ರಯೋಜನ ಅನ್ನೋದು ನಮ್ದೊಂದು ಪ್ರಶ್ನೆ. ಅದು ಇರಬೇಕಲ್ವಾ? ಅದು ತುಂಬ ಫೀಲ್ ಇದೆ ಸರ್. ಅದಾದಮೇಲೆ ವಾಪಸ್ಸು ನಾನು ಬಂದಾಗಲಿ ನನಗೆ ಯಾರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ ವಾಪಸ್ಸು. ಅವ್ರಿಗೇನಾರು ಅವಶ್ಯಕತೆ ಇದ್ದರೆ ಮಾಡಿರ್ತಾರೆ ಬಿಟ್ಟರೆ ನಮಗೇನಾದರೂ ಬೇಕು, ನಮಗೇನಾರು ಅವಕಾಶ ಬೇಕು, ನಮಗೇನು ಮಾಡಲ್ಲ. ಹೊರ್ಗಡೆ ಕೂಡ ಎಲ್ಲೂ ಕೂಡ ಯಾರೂ ಏನೂ ಅವಕಾಶಗಳು ಸಿಕ್ಕೇ ಇಲ್ಲ. ಸುಮ್ಮನೆ ಅಲ್ಲಿ ಹೋಗಿ ನಾವು ನಮ್ಮ ಹೆಸರನ್ನ ನಮ್ಮ ಸಮಯವನ್ನು ಕೊಟ್ಟು ನಾವು ಬ್ರ್ಯಾಂಡ್ ಆಗಿ ಎಲ್ಲೋ ಒಂದು ಕಡೆ ಅದಕ್ಕೆ ಕುತ್ತನ್ನು ತೊಗೊಂಬರ್ತೀರ. ಅಂದರೆ ಎಕ್ಸ್ಪೆನ್ಸಸ್ಗೆ ಕುತ್ತುಕ್ತಾರಕ್ಕ ಏನೋ ನನಗೆ ಎಕ್ಸ್ಪೆನ್ಸನ್ನು ಬೇರೆ ಮಾಡೋ ಕೆಪಾಸಿಟಿ ಇದೆ, ಇವ್ರಿಗಿದೆ, ಅವ್ರಿಗಿದೆ, ಒಂದಷ್ಟು ಜನಕ್ಕಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನೋಡಿ, ಪ್ರತಿ ವರ್ಷ ಸುದೀಪ್ ಅವ್ರನ್ನ ಕರೆದು ಅಲ್ಲಿ ಹೋಸ್ಟಿಂಗ್ ಮಾಡಿದ್ರೇ ಸುದೀಪ್ ಅವರು ಲೈವ್ಲಿ ಆಗಿರೋದು. ಈಗ ಒಂದು ವರ್ಷ ಕೊಟ್ಟು ನೆಕ್ಸ್ಟ್ ವರ್ಷ ಸುದೀಪ್ ಕೊಟ್ಟಿಲ್ಲ ಅಥವಾ ಬೇರೆ ಕೆಲಸ ಸಿಕ್ಕಿಲ್ಲ ಅಂತಂದರೆ ಡೆಫಿನೆಟ್ಲಾಗಿ ಇಲ್ಲಿ ಲೈವ್ಲಿಯಾಗಿ ನಾವು ಇರ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಹೇಳೋದೇನು ಅಂತಂದರೆ ಬಿಗ್ ಬಾಸ್ ಅನ್ನೋದು ಬ್ರ್ಯಾಂಡ್ ಕ್ರಿಯೇಟಿಂಗು ಅಥವಾ ಬಳಸ್ಕೊಳ್ಳೋದಾಗೋ ಜೊತೆಯಲ್ಲಿ ಅವಕಾಶಗಳು ಸಿಗೋ ಅಂಥ ಜಾಗ ಕೂಡ ಆಗಬೇಕು. ಐ ಥಿಂಕ್ ತುಂಬ ಕಡಿಮೆ ಸರ್, ತುಂಬ ಕಡಿಮೆ ಅಂತ ಅನಿಸುತ್ತೆ ಸರ್. ಅದೇ ಹೇಳಿದೆ ನಾನು, ಪ್ರತಿ ವರ್ಷ ಬಿಗ್ ಬಾಸ್ ನಡೀತಿದೆ, ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಹೊರಗಡೆ ಬರ್ತವೆ, ಬರಲಿ, ಬೇಡ ಅಂತ ಹೇಳಲ್ಲ. ಬಂದಿರೋವಂಥ ವ್ಯಕ್ತಿಗಳಿಗೆ ಮುಂದೆ ಒಂದು ಅವಕಾಶ ಕೊಡಬೇಕು. ಅದನ್ನು ಯಾರೂ ಮಾಡ್ತಾ ಇಲ್ಲ. ಅದು ಫಿಲಮ್ ಇಂಡಸ್ಟ್ರಿನೇ ಮಾಡ್ತಾ ಇಲ್ಲ, ಇಂಡಸ್ಟ್ರಿಯಲ್ಲೂ ಅಷ್ಟೇ, ಅಥವಾ ಟಿ ವಿ ಮಾಧ್ಯಮನೂ ಕೂಡ ಮಾಡ್ತಾ ಇಲ್ಲ, ಅಥವಾ ಕೆಲವೊಂದು ಚಾನಲ್ಸು ಕೂಡ ಯಾರೂ ಕೂಡ ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ನಾವೇ ಒಂದು ರೂಟನ್ನು ಹಿಡಿದಿದ್ದೀವಿ ಈಗ ಸದ್ಯಕ್ಕೆ. ಇರಲಿ, ಆಮೇಲೆ ಹೇಳ್ತೀವಿ ಅದನ್ನು. ಏನಾದ್ರು ಮಾಡ್ಬೇಕು ಸರ್. ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವೇ ನಿಂತ್ಕೋಬೇಕು. ನಮ್ಮನ್ನು ಯಾರೂ ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಈಗ ಇನ್ನೊಂದೇನಂತಂದರೆ, ಈ ಸೀಸನ್ನ ನೀವು ನೋಡ್ತಿದ್ದೀರಾ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅನ್ನುವಂಥ ವಿಚಾರ ಯಾರು ಆಗ್ತಿದ್ದಾರೆ ಅಂತ. ಬಿಕಾಸ್ ಯಾಕಂದರೆ ಒಂದು ಸೀಸನ್ ಮುಗಿದು ಬಂದಮೇಲೆ ಇನ್ನೊಂದು ಸೀಸನ್ನಲ್ಲಿ ಅಟ್ಲೀಸ್ಟ್ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದಾದರೂ ನೋಡಿರ್ತೀರ. ಸೊ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಪರವಾಗಿಲ್ಲ ಅಂತ ಒಂದಷ್ಟು ಜನ ಗೊತ್ತಿದೆ. ಅಶ್ವಿನಿ ಮತ್ತು ಗಿಲ್ಲಿ ನಾನು ಯಾಕಂದರೆ ಝೀನಲ್ಲಿ ಡ್ಯಾನ್ಸ್ ಕನ್ನಡ ಡ್ಯಾನ್ಸಲ್ಲಿ ನಾನು ಗಿಲ್ಲಿ ಅವ್ರು ನನಗೆ ಸಿಕ್ಕಿದ್ರು, ನನಗೆ ಅನುಶ್ರೀ ಅವ್ರು ಪರಿಚಯ ಮಾಡಿಕೊಟ್ಟಿದ್ದು ಗೊತ್ತಿದೆ. ಬಟ್ ಫೇವರೆಟ್ ಅಂತ ನನಗಂತೂ ಯಾರೂ ಅನಿಸ್ಲಿಲ್ಲ ಸರ್. ಯಾಕೆ ಅಂತಂದರೆ ನಾವು ಸೀಸನ್ 11ಲ್ಲಿ ನಾವು ಮಾಡಿರೋದು ಆ ಡೆನ್ಸಿಟಿ ಮತ್ತು ಆ ಡೆಪ್ತನ್ನು ನೋಡಿದ್ದೀವಿ. ಅಂದರೆ ಐ ಥಿಂಕ್ ಫಸ್ಟ್ 3ನೇ ದಿವಸಕ್ಕೇ ನಾವು ಹೆಚ್ಚು ಕಮ್ಮಿ ಐ ಥಿಂಕ್ TRPಗಳು 12.9 ಆ ಮಟ್ಟಿಗೆ ಹೊಟ್ಟೋಗ್ಬಿಟ್ಟಿತ್ತು. ಬಟ್ ಆ ಲೆವೆಲ್ ಇದನ್ನು ನಾವು ಇಲ್ಲಿ ನೋಡ್ತಾ ಇಲ್ಲ. ಫೇವ್ರೇಟ್ ಅಂತ ಹೇಳಲಿಕ್ಕಾಗಲ್ಲ. ಇರೋದ್ರಲ್ಲಿ ಗಿಲ್ಲಿಯವರು ಮತ್ತು ಒಂದಷ್ಟು ಅಶ್ವಿನಿ ಆಡ್ತಾ ಇದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ಬರೀ ಕಿತ್ತಾಡೋದೇ ಎಂಟರ್ಟೈನ್ಮೆಂಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಮ್ಮಲ್ಲಿ ನೋಡಿ, ಹಂಸ ಇದ್ದರು, ದೇರ್ ವಾಸ್ ಎ ರೊಮ್ಯಾನ್ಸ್, ದೇರ್ ವಾಸ್
ಕಿತ್ತಾಟ ಇತ್ತು, ದೇರ್ ವಾಸ್ ಎ ಚಾಲೆಂಜಸ್ಸು, ದೇರ್ ವಾಸ್ ಎ ಗೇಮ್ಸು. ಒಂದು ಲೈವ್ಲಿ ಆಗಿ ಇಡೀ ಸೀಸನ್ 11 ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಬಿಟ್ಟಿವಿ. ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ, ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ಆ ಲೈವ್ಲಿನೆಸ್ಸು ಸೀಸನ್ 12 ಕಾಣಿಸ್ತಾ ಇರಲ್ಲ. ಅಥವಾ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸಾ ಅಥವಾ ಪರ್ಫಾರ್ಮೆನ್ಸಾ. ಇವನ್ ಈ ಸತಿ ಸುದೀಪ್ ಅವರ ಒಂದು ಐ ಥಿಂಕ್ ವಾಕ್ಚಾತುರ್ಯ ಕೂಡ ಏನೋ ಒಂದು ಕಡೆ ಸಪ್ಪೆ ಥರ ಅನಿಸುತ್ತೆ. ನಮ್ಮ ಥರ ಅಂದರೆ ಅವರು ನಮ್ಮ ಬಂದರೆ ಅವಳು ಫೈರ್ ಥರ ಬರೋರು. ನಾವು ಒಂದು 2-3 ವಾರ ಅಲ್ಲಿದ್ದೆ. ನಾವು ಅಷ್ಟೇ ಫೈರ್ ಥರ ಇರ್ತಾ ಇದ್ವಿ. ಒಂಥರ ಪಟಾಕಿ ಮತ್ತು ಬೆಂಕಿ ಥರ ನಾವು ಇಸ್ಕೊಂಡು ಅಲ್ಲೆಲ್ಲ ಬ್ಲಾಸ್ಟ್ ಆಗೋದು. ಆ ರೀತಿಯ ಒಂದು ವಾತಾವರಣ ಖಂಡಿತ ಸೀಸನ್ 12 ನಾನು ಅವ್ರನ್ನ ಕೆರಡೆ ಬಿಸಾಕ್ತಾ ಇಲ್ಲ. ಬಟ್ ಐ ಥಿಂಕ್ ಎಕ್ಸ್ಪೆಕ್ಟೇಷನು ಸೀಸನ್ 11ಗಿಂತ ಚೆನ್ನಾಗಿರಬೇಕು ಅಂತ ಜನರ ಎಕ್ಸ್ಪೆಕ್ಟೇಷನ್ ಇದೆ. ಆ ಎಕ್ಸ್ಪೆಕ್ಟೇಷನು ಸೀಸನ್ 12 ಮೀಟ್ ಮಾಡ್ತಾ ಇಲ್ಲ ಸರ್. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಗಿಲ್ಲಿ. ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವನು ಹೊರಗಡೆ ಹೇಗಿದ್ದ, ಅವನು ಮಾತಾಡೋ ರೀತಿ ಆಗಿರಲಿ, ಅವನ ಹಾವಭಾವ ಆಗಿರಲಿ, ಆ ಕ್ಷಣಕ್ಕೆ ಬೇಕು, ಅಲ್ಲಿ ಏನು ಬೇಕು, ಆ ಸ್ಪಾಟ್ ಏನು ಬೇಕು ಅದನ್ನು ಅಲ್ಲೇ ಕೊಡ್ತಾನೆ. ಆ ಥರದ ಕಂಟೆಸ್ಟೆಂಟ್ ಇನ್ನೂ ಬೇಕಿದ್ರು ಆ ಮನೆಯಲ್ಲಿ. ನಮ್ಮ ಸೀಸನಲ್ಲಿ ಹೇಗಿದ್ರು ಅಂದರೆ ಎಲ್ಲ ಫೈರ್ಗಳೇ ಇದ್ವಿ. ನಮ್ಮ ಗೆಳೆಯನ್ನ ಹಿಡ್ಕೊಂಡು ಏನಾದ್ರು ಬಂದರೆ ಆ ಕ್ಷಣಕ್ಕೆ ಅಲ್ಲೇ ಉತ್ತರ ಕೊಡ್ತಾ ಇದ್ವಿ. ಆ ಥರದ್ದು ಈ ಸೀಸನ್ ನಡೀತಾ ಇಲ್ಲ ಅಂತ ಅನಿಸುತ್ತೆ. ಈಗ ರಜತ್ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಎಂಟ್ರಿ ಕೊಟ್ಟಿರೋದ್ರಿಂದ ಮತ್ತೆ ಈ ಅಶ್ವಿನಿ ಅವ್ರಿಗೆ ಮತ್ತು ಟಕ್ ಆಫರ್ ಕೊಡ್ತಾರೆ ಚೈತ್ರ ಅವರು. ಯಾಕಂತಂದರೆ ಇವರು ಹೋರಾಟವನ್ನು ಮಾಡ್ತಿದ್ರು, ಅವರು ಕೂಡ ಅವ್ರ ಭಾಗದಲ್ಲಿ ಒಂದಷ್ಟು ಹೋರಾಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಏನಾದ್ರು ಟಕ್ ಆಫರ್ ಆಗುತ್ತೆ. ಆಮೇಲೆ ಗಿಲ್ಲಿಗೂ ಮತ್ತು ರಜತ್ ಅವ್ರಿಗೆ ಏನು ಕಾಂಪಿಟೇಷನ್ ಬೀಳುತ್ತಾ ಅನ್ನುವಂಥ ಚಾನ್ಸಸ್ ಇದೆಯಾ? ಅಲ್ಟಿಮೇಟ್ಲಿ ಪರ್ಫಾರ್ಮೆನ್ಸ್ ಸರ್. ಅವ್ರು ಮಾಡ್ಬೋದು ಬಿಡ್ಬೋದು. ಈಗ ನಾವು ಮಾಡ್ತೀವಿ ಅಂತೇಳಿ ಅವ್ರು ಮಾಡಲಿಲ್ಲ ಅಂತಂದರೆ ಅಲ್ಟಿಮೇಟಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ತಪ್ಪಾಗ್ಬಿಡ್ತದೆ. ಮಾಡಿದ್ರೆ ಒಳ್ಳೇದು ಸರ್, ಮಾಡಿದ್ರೆ ಒಳ್ಳೇದು. ಯಾಕಂದರೆ ನನಗೆ ಅಲ್ಲಿ ಡೈರೆಕ್ಟರ್ ಪ್ರಕಾಶ್ ಒಂದು ಸತಿ ಹೇಳಿದರು ನೋಡಿ, 90 ಕ್ಯಾಮ್ರಾಗಳು, 900 ಜನ, ಒಂದು ದಿವಸಕ್ಕೆ ಒಂದು 6-7 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಸಂಜೆ 1.5 ಅವರ್ ಜನ ಕೂತ್ಕೊಂಡು ನೋಡ್ತಾರೆ. 1.5 ಅವರ್ ಯಾಕೆ ಕೂತ್ಕೊಂಡು ನೋಡಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡ್ರೆ ಐ ಆಮ್ ಶ್ಯೂರ್ ನಾವು ಎಂಟರ್ಟೈನ್ಮೆಂಟ್ನ ಡೆಲಿವರಿ ಮಾಡ್ಬೋದು. ಬಟ್ ಮಾಡಿದ್ರೆ ಒಳ್ಳೇದು ಸರ್. ಈಗ ಪಾಪ ಅಲ್ಲಿ ಇವ್ರನ್ನ ಯಾಕೆ ಆ್ಯಡಪ್ ಮಾಡಿದ್ದಾರೆ ಅಂತಂದರೆ ಅಲ್ಲಿರೋರು ಪರ್ಫಾರ್ಮೆನ್ಸು ಆ ಟಾರ್ಗೆಟ್ ಮೀಟ್ ಆಗ್ತಾ ಇಲ್ಲ. ಈ ಸೀಸನ್ ಜನ ನೋಡೋದು ಹೆಂಗೆ ಅಂದರೆ ಸೀಸನ್ 11 ಈ ಥರ ಇತ್ತು, ಅದಕ್ಕಿಂತ ಚೆನ್ನಾಗಿ ಅವ್ರ ಎಕ್ಸ್ಪೆಕ್ಟೇಷನ್ ತಪ್ಪೇನಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ ಮೀಟ್ ಆಗ್ತಾಯಿಲ್ಲ. ಎಕ್ಸ್ಪೆಕ್ಟೇಷನ್ ಬಿಟ್ಟಾಕಿ ಒಂದು ಆ್ಯಾವ್ರೇಜ್ ಕೂಡ ಮೀಟ್ ಆಗ್ತಾಯಿಲ್ಲ ಈ ಒಂದು ಸೀಸನ್ 12. ಹಂಗಾಗಿ ಆ್ಯಡಪ್ ಮಾಡಿದ್ದಾರೆ. ಆ್ಯಡಪ್ ಮಾಡಿರೋರು ಕೂಡ ಅಲ್ಲಿ ಸಪ್ಪೆ ಕಳೆ ಬೀಜ ಆಗಿಬಿಟ್ರೆ ಕಷ್ಟ. ಆಲ್ರೆಡಿ ಅಲ್ಲಿ ಸಪ್ಪೆ ಕಳೆ ಬೀಜ ಇದೆ, ಇವರು ಸಪ್ಪೆ ಕಳೆ ಬೀಜ ಆಗಿಬಿಟ್ರೆ ಕಷ್ಟ ಅಂತ ಅನ್ಸುತ್ತೆ. ಪರ್ಫಾರ್ಮ್ ಮಾಡಲಿ ಸರ್. ವಿಶ್ ದೆಮ್ ಆಲ್ ದ ಬೆಸ್ಟ್. ನೀವೇನು ಹೇಳ್ತೀರಾ? ಚೆನ್ನಾಗಿ ಆಡಲಿ. ಸೀಸನ್ 11ಗಿಂತ ಸೀಸನ್ 12 ಸಕ್ಸಸ್ ಆಗಲಿ ಅಂತ ನಮ್ಮೆಲ್ಲರೂ ಆಸೆ ಇದೆ. ಯಾಕಂದರೆ ನಮಗೆಲ್ಲ ಅವಕಾಶ ಸಿಕ್ಕಿದ್ದು ಬಿಗ್ ಬಾಸಿಂದ. ಬಿಗ್ ಬಾಸ್ ಬಗ್ಗೆ ಆಗಲಿ ಅವ್ರ ಟೀಮ್ ಬಗ್ಗೆ ಆಗಲಿ ನಮ್ಮದು ಕೆಟ್ಟದಾಗಿ ಮಾತಾಡೋ ವ್ಯಕ್ತಿತ್ವನ ನಾವಲ್ಲ. ಆ ಥರದ ಬ್ಯಾಕ್ಗ್ರೌಂಡಿಂದನೂ ನಾವು ಬಂದಿಲ್ಲ. ನಮ್ಮೆಲ್ಲರಿಗೂ ಒಂದು ಲೈಫ್ ಕೊಟ್ಟಿದೆ. ನಮ್ಮೆಲ್ಲರಿಗೂ ಒಂದು ಬಿಗ್ ಬಾಸ್ ಲೈಫ್ ಕೊಟ್ಟಿದೆ. ಅದಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ. ಅದ್ರ ಬಗ್ಗೆ 2 ಮಾತಿಲ್ಲ. ಅದನ್ನು ಹಾಗೆ ಅವರು ಕೂಡ ಅಷ್ಟೇ. ನಾವೆಷ್ಟು ಅವ್ರ ಮೇಲೆ ಗೌರವ ಪ್ರೀತಿ ಇಟ್ಟಿದ್ವಿ, ಅದನ್ನು ನಾವು 1 ರೂಪಾಯಿ ಕೊಟ್ಟರೆ ಅವ್ರು ನಮಗೆ ಒಂದು 25 ಪೈಸೆ ಅನ್ನೋದ್ರು ನಮ್ಮ ಮೇಲೆ ಇರಲಿ ಅವರು ಇದು ಅಂತ ನಾವು ಬಯಸ್ತೀವಿ. ಎಲ್ಲೂ ಅವಕಾಶಗಳು ಇದು ಮಾಡಿದೆ ಅವ್ರವ್ರಿಗೆ ಹೇಗೆ ಬೇಕು ಹಾಗೆ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಕೊಟ್ಕೊಂಡು ಈ ಥರ ಎಲ್ಲ ಮಾಡಿದಾಗ ನಮಗೂ ಮನಸ್ಸಿಗೆ ಹರ್ಟ್ ಬಿಗ್ ಬಾಸ್ ತೆಗೆದು ನೋಡಿ ಬೇಕಾದ್ರೆ ಅಲ್ಲಿ ಕಮೆಂಟಲ್ಲಿ 90% ಜಗದೀಶ್ ಕರ್ಸಿ ಅಂತಾರೆ. ನಾನೇನು ಕರಿಬೇಡಿ. ಬಟ್ ಜನರ ಎಕ್ಸ್ಪೆಕ್ಟೇಷನ್ನ ನೀವು ಅರ್ಥ ಮಾಡ್ಕೊಳಲ್ಲ ಅಂತಂದರೆ ಬಿಗ್ ಬಾಸ್ ಯಾರಿಗೋಸ್ಕರ ನಡೆಸ್ತಾ ಇದ್ದೀರಾ? ನನ್ನನ್ನು ಕರಿ ಅಂತ ಖಂಡಿತ ಹೇಳಲ್ಲ ನಾನು. ನನಗೆ ಬೇಕು, ಯಾಕಂದರೆ ನನ್ನದೇ ಆದಂಥ ಕೆಲಸ ಇದೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬಟ್ ಅನ್ಲೆಸ್ ಯು ಡೋಂಟ್ ಗೋ ವಿತ್ ದ ಪಲ್ಸ್ ಆಫ್ ದ ಪಬ್ಲಿಕ್ ಪಲ್ಸ್ಗೆ ನೀವು ಹೋಗಲ್ಲ ಅಂತಂದರೆ ನೀನು ಯಾರಿಗೋಸ್ಕರ ನಡೆಸ್ತಾ ಇದ್ದೀರಾ? ಏನಕ್ಕೋಸ್ಕರ ಕರ್ಕೊಂಬಂದು ಬಿಡ್ತಾ ಇದ್ದೀರಾ? ಜನ ಯಾರು ಅಲ್ಲಿ ಏನೋ ರಜಿತ್ ಕರ್ಕೊಂಬ ಯಾರು ಅಂತ ಹೇಳಿಲ್ಲ, ಅಲ್ಲಿ ಜಗದೀಶ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಬೇಜಾರೇನು ಅಂತಂದರೆ ಒಂದಷ್ಟು ಜನ ನನಗೆ ಫೋನ್ ಮಾಡಿ ಸರ್ ನೀವು ಯಾಕೆ ಹೋಗಿಲ್ಲ ಅಂತ ಕೇಳ್ತಾರೆ. ಸೊ ಆ ಪ್ರಶ್ನೆ ಕೇಳಿದಾಗ ಜನ ಕೇಳ್ತಾ ಇದ್ದಾರೆ, ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಇವ್ರು ಕರೆಯಲ್ಲ ಅಂತಂದರೆ ಇವರೇನೋ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ, ಅಥವಾ ಈ ಪಾರ್ಶಿಯಾಲಿಟಿನಲ್ಲಿ ಬಿಗ್ ಬಾಸ್ ನಡೆಸ್ಕೊಂಡು ಏನಾದರೂ ಜೀವನ ಮಾಡ್ತಾ ಇದ್ದಾರಾ? ಇದೆಲ್ಲ ಪ್ರಶ್ನೆ ನಮಗೂ ಬರ್ತದೆ. ಸೊ ನಾವೇನು ಹೇಳಿದೇನು ಅಂತಂದರೆ ಬಿಗ್ ಬಾಸ್ ಅವರು ಜನರ ಪಲ್ಸ್ ಜೊತೆ ಕೆಲಸ ಮಾಡಿದ್ರೆ ಡೆಫಿನೆಟಿಗೆ TRP ಮೇಲೆ ಹೋಗುತ್ತೆ. ಇವತ್ತು ನಾನು 15 ದಿವಸ ಇದ್ದಿದ್ದು 12.9 ಆಚೆ ಕಡೆ ಬರ್ಬೇಕಾರೆ. ನಾನು ಡೇ ಐ ಕೇಮ್ ಔಟ್ ಇಟ್ ವಾಸ್ 12.9. ಈ ತೂಗುಡಿಸ್ತಾ ಇದೆ. 2 ಮೇಲ್ಕ್ ಹೋಗ್ತಾ ಇಲ್ಲ. ಇದು ಇನ್ಕ್ಲೂಡಿಂಗ್ ಸುದೀಪ್ ಇದ್ದರೂ ಕೂಡ 2.5 ಹೋಗ್ತಾ ಇಲ್ಲ ಅಂತಂದರೆ ಅಲ್ಲಿ ಏನೋ ತೂಕದಲ್ಲಿ ಕಡಿಮೆ ಇದೆ ಅಂತ ಆಯಿತು. ಈಗ ಸುದೀಪ್ ಅವ್ರನ್ನ ನಾವು ಬ್ಲೇಮ್ ಮಾಡೋಕ್ಕಲ್ಲ. ಈಸ್ ಪರ್ಫಾರ್ಮಿಂಗ್ ಈಸ್ ಹೋಸ್ಟು. ಅಲ್ಲಿರೋವಂಥ ಕಂಟೆಸ್ಟೆಂಟ್ಸ್ ಪರ್ಫಾರ್ಮ್ ಮಾಡಿದ್ರೆ ಅವರು ಕೂಡ ಕೌಂಟ್ರ್ ಕೊಡ್ತಾರೆ. ಈಗ ಅವರೇ ಮಾಡಿಲ್ಲ ಅಂತಂದರೆ ಸುದೀಪ್ ಅವ್ರು ಏನು ಮಾಡ್ತಾರೆ? ಎಲ್ಲರೂ ಇದ್ಕೊಂಡು ಕೂಡ 3 ದಾಟ್ತಾ ಇಲ್ಲ TRP. ಬಟ್ ನಾನು ಹೊರಗಡೆ ಬಂದ ದಿವಸ 12.7 ಇತ್ತು. ಐ ಥಿಂಕ್ ಅಫಿಷಿಯಲಾಗಿ ಆಗಿದ್ದು ಶನಿವಾರ ಪಂಚಾಯತ್ ದಿವಸ 12.9 ಇತ್ತು. ಸೊ ನಾನು ಹೇಳೋದೇನು ಅಂತಂದರೆ ಈ ರೀತಿ ಜನರಿಗೆ ಎಂಟರ್ಟೈನ್ಮೆಂಟ್ನ ನಾನಾ ರೀತಿಯಲ್ಲಿ ನಾನಾ ಭಂಗಿನಲ್ಲಿ ಅದು ಕಿತ್ತಾಡ್ಕೊಂಡು ಬೈಕೊಂಡು ರೊಮ್ಯಾಂಟಿಕ್ ಮಾಡಿಕೊಂಡು ರೇಗಿಸ್ಕೊಂಡು ಗೆಲಿ ಮಾಡಿಕೊಂಡು ಅಲ್ಟಿಮೇಟಾಗಿ ಎಂಜಾಯ್ ಮಾಡಿಕೊಂಡು ಜನರನ್ನ ನಗಿಸೋವಂಥ ಕಾರ್ಯಕ್ರಮ ಬಿಗ್ ಬಾಸ್ ಆಗಬೇಕೇ ಹೊರತು ಜನರೇ ಬಲವಂತವಾಗಿ ನೋಡೋವಂಥ ಕಾರ್ಯಕ್ರಮ ಅದು ಆಗಬಾರ್ದು ಅನ್ನೋದು ನನ್ನ ಒಂದು ಇಷ್ಟ. ದಟ್ಸ್ ಇಟ್.
ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಲ್ಲ ಅವ್ರೇನು ಬೈಯಲ್ಲ, ಬಿಗ್ ಬಾಸ್ ಅವ್ರೇನು ಬೈಯಲ್ಲ, ಮಾತಾಡು. ಬಯೋ ಹೆಂಗಿರು ನಿನ್ನ ಕರೆಯಲ್ಲ, ಮಾತಾಡು. ನಿನ್ನೂ ನನ್ನ ಕರೆಯಲ್ಲ, ಮಾತಾಡು. ತಮಾಷೆಗೋಸ್ಕರ ಕರ್ಬಿಡ್ತಾರೆ ಹೇಳಕ್ಕಲ್ಲ ಅವರು. ಗೆಳೆಯ ಹೇಳ್ದ ಹಾಗೆ ನಮಗೂ ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲ ಫೋನ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಸರ್ ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಿಲ್ಲ, ನೀವು ಹೋಗಲ್ವಾ, ನೀವು ಗೆಸ್ಟಾಗಿ ಹೋಗಲ್ವಾ ಅಂತೆಲ್ಲ ಕೇಳ್ತಾರೆ. ಅದು ನಮ್ಮ ಕೈಯಲ್ಲಿಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಯಾರಿಗೂ ಮೆಸೇಜ್ ಮಾಡೋಕ್ಕಾಗಲ್ಲ. ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದು ಹೊರಗಡೆ ಬರೋದು ನಮ್ಮ ಕೈಯಲ್ಲಿಲ್ಲ. ಅದು ಚಾನಲ್ ಡಿಸೈಡ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ತಂಡ ಡಿಸೈಡ್ ಮಾಡಬೇಕು. ಒಳಗಡೆ ಯಾರನ್ನ ಕಳಿಸ್ಬೇಕು, ಯಾರನ್ನ ಕಳಿಸ್ಬಾರ್ದು, ಯಾರನ್ನ ಗೆಸ್ಟಾಗಿ ಕಳಿಸ್ಬೇಕು, ಯಾರನ್ನ ವೈಲ್ಡ್ ಕಾರ್ಡ್ ಕಳಿಸ್ಬೇಕು, ಯಾರನ್ನ ಕಂಟೆಸ್ಟೆಂಟಾಗಿ ಕಳಿಸ್ಬೇಕು ಅಂತ ಅವ್ರು ಡಿಸೈಡ್ ಮಾಡಬೇಕು. ನಾವು ಡಿಸೈಡ್ ಮಾಡೋದಲ್ಲ ಅದನ್ನು. ಅದನ್ನು ಚಾನಲ್ಲು ನೋಡ್ತಾ ಇರುತ್ತಲ್ಲ, ಚಾನಲ್ ಅಬ್ಸರ್ವ್ ಮಾಡ್ತಿರುತ್ತಲ್ಲ, ಯಾರಿಗೆ ಯಾವ ಥರ ಹೋಪ್ ಇದೆ, ಯಾರಿಗೆ ಯಾವ ಥರ ಸ್ಕೋಪ್ ಜಾಸ್ತಿ ಇದೆ, ಯಾರನ್ನ ಜನ ಇಷ್ಟಪಡ್ತಾರೆ, ಯಾರು ಜನ ಒಳಗಡೆ ಬೇಕು ಅಂತ ಇದ್ದಾರೆ ಅಂತ ಅವರು ಅದನ್ನು ನೋಡಬೇಕು. ಅದನ್ನು ನಾವು ಹೇಳಿ ಮಾಡಿ ಮಾಡೋಕ್ಕಾಗಲ್ಲ. ಅದನ್ನು ಅದು ಮನಸ್ಸಿಗೆ ಬೇಜಾರಿದೆ ಆ ಥರ ವಿಷಯಗಳಲ್ಲಿ. ಅದನ್ನು ಯಾವುದು ಚಾನಲ್ ಮಾಡಲ್ಲ ಅಂತ ಬೇಜಾರಿದೆ. ಈಗ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ಬರ್ತಾ ಇದೆ ಸರ್. ಸೊ ಏನು ಹೇಳ್ತೀರಾ? ಡೆವಿಲ್ ಸಿನಿಮಾಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ, ದರ್ಶನ್ ಅವರ ಅಭಿಮಾನಿಗಳು. ಈ ಬಾರಿ ಇನ್ನೊಂದೇನಂತಂದರೆ ವಿಜಯಲಕ್ಷ್ಮಿ ಅವರನ್ನೇ ಪ್ರಚಾರದ ಅಖಾಡಕ್ಕೆ ಇಳಿದಿರುವಂಥದ್ದು. ಬಿಕಾಸ್ ಯಾಕಂದರೆ ದರ್ಶನ್ ಅವರೊಂದು ಕಾರಣಾಂತರದಿಂದ ಒಳಗಡೆ ಇರುವಂಥದ್ರಿಂದ. ಸೊ ಏನು ಹೇಳ್ತೀರಾ? ಇಟ್ಸ್ ಎ ಗುಡ್ ಸರ್. ಐ ವಿಶ್ ದಮ್ ಆಲ್ ದಿ ಬೆಸ್ಟ್. ವಿಜಯಲಕ್ಷ್ಮಿ ಅವ್ರಿಗೆ ಮತ್ತು ದರ್ಶನ್ ಅವ್ರಿಗೆ ಫಿಲಮ್ ಒಳ್ಳೆ ರಾಕ್ ಹಿಟ್ ಆಗಲಿ, ಒಳ್ಳೇದಾಗಲಿ, ಅವರ ಪ್ರಯತ್ನ ಫಲಕಾರಿಯಾಗಲಿ. ದಟ್ಸ್ ಇಟ್. ಫೈನಲಿ ಏನು ಹೇಳ್ತೀರಾ ನಿಮ್ಮ ಫ್ಯಾನ್ಸ್ಗೆ? ಯಾಕಂದ್ರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ರು ಜಗದೀಶ್ ಅವರು ಹೋಗಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೆಲ್ಲ ಅದ್ರ ಜೊತೆಗೆ ಕನ್ನಡಿಗರಿಗೆ ಏನು ಹೇಳ್ತೀರಾ? ಇಲ್ಲ, ಡೆಫಿನೆಟ್ಲಿ ವಿ ಆರ್ ಕಮಿಂಗ್ ಅಪ್ ವಿತ್ ಎ ರಿಯಾಲಿಟಿ ಶೋ. ನಾನೇ ಒಂದು ರಿಯಾಲಿಟಿ ಶೋನ ಬ್ರಿಂಗಿಂಗ್ ಇಟ್ಟು ಕನ್ನಡಿಗರಿಗೆ ಒಂದು ರಿಯಾಲಿಟಿ ಶೋ. ಬರೀ ಬಿಗ್ ಬಾಸ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾವೇನು ಬಿಗ್ ಬಾಸ್ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ, ಬಟ್ ನಾವೇ ಒಂದು ಪ್ರೊಡಕ್ಷನ್ ಟೀಮ್ ಮಾಡಿ ವಿ ಆರ್ ಬ್ರಿಂಗಿಂಗ್ ಎ ಒಂದು ರಿಯಾಲಿಟಿ ಶೋ ವೆರಿ ಶಾರ್ಟ್ಲಿ. ನೀವೊಂದು ಬಿಗ್ ಬಾಸ್ ಅಂತ ಇದ್ದೀನಿ, ನೀವೊಂದು ರಿಯಾಲಿಟಿ ಶೋನ ನಮ್ಮ ಕಡೆಯಿಂದ ಕನ್ನಡಿಗರಿಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವಕಾಶ ಇಲ್ಲ ಅಂದರೆ ಏನೋ ಅವಕಾಶನ ಕ್ರಿಯೇಟ್ ಮಾಡೋಣ. ನನಗೆ ನಾನೇ ಕ್ರಿಯೇಟ್ ಮಾಡಿಕೊಂಡು ಬದುಕೊಂಡು ಈ ಮಟ್ಟಕ್ಕೆ ಹಳ್ಳಿಯಿಂದ ಡೆಲ್ಲಿ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಅಂತಂದರೆ ನಾನೇ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ಕೊಂಬಂದಿದ್ದು. ಬಟ್ ಒಂದೊಂದು ನಿಜ, ಯಾರೂ ಕೂಡ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಟು ನಾವು ಯಾರೂ ಕೂಡ ಕೆಲಸ ಮಾಡಲಿಕ್ಕಾಗಲ್ಲ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರಿಯಾಲಿಟಿ ಶೋಗಳನ್ನ ನಮ್ಮ ಕಡೆಯಿಂದ ಡೆಫಿನೆಟ್ಲಿ ಕನ್ನಡಿಗರಿಗೆ ಸಿಗುತ್ತೆ. ಅಕಸ್ಮಾತ್ ಬಿಗ್ ಬಾಸ್ ಇಲ್ಲ ಅಂದರೆ ಬೇರೆ ಏನೋ ಒಂದು ಬಾಸಲ್ಲಿ ನಾವು ನಿಮಗೆ ಕಾಣಿಸ್ಕೊಳ್ತೀವಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಜೊತೆಯಲ್ಲಿ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದಷ್ಟು ಸಮಯವನ್ನು ನಮ್ಮ ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ಕನ್ನಡದಲ್ಲೂ ಕನ್ನಡ. ಥ್ಯಾಂಕ್ ಯು. ಇದಾಗಿತ್ತು ಗೋಲ್ಡ್ ಸುರೇಶ್ ಆಗನೇ ಲಾಯರ್ ಜಗದೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.